आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज़ नेशन चैनल पर। बी न्यूज़ नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज़ नेशन की ताज़ा और सही खबरें देख सकते हैं। तो प्लीज़ बी न्यूज़ नेशन के फेसबुक पेज को भी लाइक करना ना भूलें। स्वागत है आपका बी न्यूज़ नेशन में। मैं हूं आबिद हुसैन शेख। अनेकता में एकता, भारत की श्रेष्ठता। डॉक्टर एम.बी. दिलशाद शिक्षण और सेवा समिति द्वारा दिवंगत एम.बी. दिलशाद के 67वें जन्म दिवस के मौके पर डिग्री कॉलेज राष्ट्रीय सेवा योजना एनएसएस विद्यार्थियों में लिखित स्पर्धा अनेकता में एकता, भारत की श्रेष्ठता के उन्वान पर कन्नड़ा भाषा में स्पर्धा का आयोजन किया गया अंजुमन डिग्री कॉलेज में, जिसमें कई विद्यार्थियों ने भाग लेकर अपने लेखन से प्रशंसा का पात्र बने। आयोजकों में इस समिति के जिम्मेदार और पदाधिकारियों ने विद्यार्थियों का मनोबल बढ़ाया। मेहमान बन के आप आए हैं, इज्जत हमारी है। शुक्रिया, सत शुक्रिया। ಉಪಸ್ಥಿತಿರುವಂತಹ ಈ ಕಾಲೇಜಿನ ಪ್ರಾಚಾರ್ಯರು ಮತ್ತು ನಮ್ಮೆಲ್ಲರ ಹಿತೈಷಿಗಳು, ನಮ್ಮೆಲ್ಲರ ಬಗ್ಗೆ ಸಾಕಷ್ಟು ಕಾಳಜಿ ಇರುವಂತಹ ಪ್ರಿನ್ಸಿಪಾಲ್ ಡಾಕ್ಟರ್ ಕುರೇಶಿ ಸರ್ ಅವ್ರಿಗೆ ಸನ್ಮಾನ. ನಾನು ಈ ಸಂಸ್ಥಾದ ಅಧ್ಯಕ್ಷರು ಜೆ.ಬಿ. ದಿಲ್ಶಾದ್ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. खुशी और गुरुकृष्ण ನಡೆಸ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಆ ಕುಟುಂಬಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. 2003 ನಾನು ಬಿಜಾಪುರಕ್ಕೆ ಬಂದಿದ್ದು. ಬಿಜಾಪುರಕ್ಕೆ ಬಂದ ಮೊದಲ ದಿನದಿಂದ ಅವರಿರುವ ತನಕ ಅತ್ಯಂತ ಉತ್ತಮ ಸಂಬಂಧವನ್ನು ನಾನು ಅವ್ರ ಜೊತೆ ಹೊಂದಿದ್ದೆ. ಅವರು ನನ್ನ ಅಣ್ಣನಾಗಿಯೇ ನಾನು ಅವ್ರನ್ನ ಭಾವಿಸಿದ್ದೆ ಮತ್ತು ಹೆಚ್ಚು ಅವ್ರನ್ನ ಎಲ್ಲಿ ಪರಿಚಯ ಮಾಡೋದು ನನ್ನ ಅಣ್ಣ ಅಂತಲೇ ಮಾಡ್ತಿದ್ದೆ. ಅದು ಅವರು ನನಗೆ ತೋರಿದ ಪ್ರೀತಿ ಮತ್ತು ವಿಶ್ವಾಸದ ಕಾರಣ ಮತ್ತು ಅವರ ಚಟುವಟಿಕೆಗಳು, ಅವರ ಬದ್ಧತೆ ಮತ್ತು ಅವರು ತೋರ್ತಾ ಇದ್ದಂಥ ಒಂದು ಎಲ್ಲರಿಗೂ ಜಾತಿ ಧರ್ಮ ಯಾವುದೂ ಕೂಡ ಅವರ ಹತ್ರ ನಾನು ಕಾಣಲಿಲ್ಲ. ಅವರು ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸ. ಅವ್ರಿಗೆ ಸಾಧ್ಯ ಆದರೆ ಅವರು ಅವ್ರ ಕೈಲಾದ ಸಹಾಯ ಮಾಡ್ತಿದ್ರು, ಇಲ್ಲಾಂದ್ರೆ ಮೌನವಾಗಿರ್ತಿದ್ರು. ಅದು ಅವರ ಶ್ರೇಷ್ಠ ಗುಣ. ಯಾರಿಗೂ ಕೂಡ ದ್ವೇಷ ಮಾಡಿದವರಲ್ಲ, ವಿರೋಧಿಸಿದವರಲ್ಲ. ಅವರು ಯಾರಿಗೂ ಕೂಡ ನೋವನ್ನು ಉಂಟು ಮಾಡೋದ್ರಲ್ಲಿ 2 ಸರಿ ಯೋಚನೆ ಮಾಡ್ತಿದ್ರು. ನನ್ನಿಂದ ನೋವಾದರೆ ಅವರು ಅಷ್ಟೇ ಸರಳವಾಗಿ ಕ್ಷಮೆಯನ್ನು ಕೇಳುವ ಅಂಥ ಅತ್ಯುತ್ತಮ ಗುಣದ ವ್ಯಕ್ತಿ ನಮ್ಮ ಜೊತೆ ಇದ್ದರು ಅನ್ನೋದೇ ನಮಗೆ ಅತ್ಯಂತ ಸಂತೋಷದ ವಿಷಯ. ಅಷ್ಟೇ ಅಲ್ಲ, ಅವರು NSS ಅವರು ವ್ಯಕ್ತಿಯಾಗಿ ಹೇಗೆ ಮುಖ್ಯರಾಗಿದ್ದರೋ ಆ ವ್ಯಕ್ತಿತ್ವದ ಕಾರಣಕ್ಕಾಗಿಯೇ ಇಡೀ ಕರ್ನಾಟಕದ NSSನ ಒಂದು ಅತ್ಯುತ್ತಮ ಸ್ಥಿತಿಗೆ ಅವರು ಕೊಂಡೊಯ್ಯಕ್ಕೆ ಸಾಧ್ಯ ಆಗಿದ್ದವರು. ಮೊದಲ ವಿಶೇಷ ಅಧಿಕಾರಿಗಳಾಗಿ ಕರ್ನಾಟಕಕ್ಕೆ ಅವರು ಮಾಡಿದಂಥ ಒಂದು NSSನ ವಿಸ್ತರಣೆ ಇದೆಯಲ್ಲ, ಅದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ.
ಅವರು ನಡೆಸಿದಂಥ ಜರ್ನಿ, NSS ಜೊತೆ ನಡೆಸಿದಂಥ ಜರ್ನಿ ಇವತ್ತು ನೀವು ಹಾಡಿದೆಯಲ್ಲ, ಅದು ಹಿಂದಿಯಲ್ಲಿಯೂ ಕೂಡ ಅನುವಾದ ಆಗಿದೆ, ನಮ್ಮ ಭಾರತದಲ್ಲೂ ಕೂಡ ಅದು ಜನಜನಿತವಾಗಿದೆ. ಕರ್ನಾಟಕದ NSS ವಿದ್ಯಾರ್ಥಿನಿ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಆ ಹಾಡು ಗೊತ್ತು. ಆ ಹಾಡಿನ ಮೂಲಕನೇ ಒಟ್ಟು NSS ಯೋಜನೆಗಳನ್ನು ಅವರು ಕಾಲೇಜುಗಳಲ್ಲಿಗೂ ತಲುಪಿಸಿದ್ದಂತೆ ಕರ್ನಾಟಕದ ಅನೇಕ ಹಳ್ಳಿಗಳನ್ನು ಅವರು ಓಡಾಡಿದ್ದಾರೆ. ಅನೇಕ ಹಳ್ಳಿಯ ಜನರ ಪ್ರೀತಿಯನ್ನು ಅವರು ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ನಾನು ಒಂದು ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ಒಂದು ಮಾತಾಡ್ತಾ ಇದ್ರು, ನಮ್ಮ ಮೇಷ್ಟ್ರಲ್ಲಿ ರಿಜಿಸ್ಟ್ರಾರ್ ಆಗಿದ್ದರು. ದಿಲ್ಶಾದ್ ಅವರು ಹೇಗಿದ್ದಾರೆ ಅಂತ ಕೇಳಿದರು. ಅವರು ಕನ್ನಡ ಪ್ರೊಫೆಸರ್ ಆಗಿದ್ದಾರೆ. ನಿಮಗೆ ಹೇಗೆ ಗೊತ್ತು ದಿಲ್ಶಾದ್ ಅಂತ ಕೇಳಿದಾಗ, ಅವರು ರಿಜಿಸ್ಟ್ರಾರ್ ಆಗಿದ್ದಾಗ ದಿಲ್ಶಾದ್ ಅವರು ಅಲ್ಲಿ ಹೋಗಿ 150 ಎಕರೆ ಜಾಗದಲ್ಲಿ ಗಿಡ ನೆಟ್ಟಿದ್ದಾರೆ. ವರ್ಷಕ್ಕೆ ಇವತ್ತು 3,000-4,000 ಲಕ್ಷಗಳಷ್ಟು ವರಮಾನವನ್ನ ಆ ಸಂಸ್ಥೆಗೆ ತಂದು ಕೊಡ್ತಾ ಇದೆ. ಹೋಗಿದ್ದಾರೆ ಆ ಕಾಡುಗಳಲ್ಲಿ ಟೆಂಟ್ ಹಾಕಿ 10 ದಿವಸ ಅವರು ಕ್ಯಾಂಪ್ಗಳನ್ನ ಮಾಡಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಜೀವನ ಸಂದೇಶ ನೀಡಿ ಸಹಸ್ರಾರು ವೈದ್ಯ ವಿದ್ಯಾರ್ಥಿಗಳ ಜ್ಞಾನಕ್ಕೆ ಸಿಂಧೂರವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ರೂವಾರಿಯಾದ ಡಾಕ್ಟರ್ MB ದಿಲ್ಶಾದ್ ಅವರ ಸ್ಮರಣೆ ಅವರನ್ನ ನಮಿಸುತ್ತಾ, ಯಾಕಂದ್ರೆ ಅವರ ಗರಡಿಯಲ್ಲಿ ಬೆಳೆದು ಬಂದಂತಹ ಒಬ್ಬ NSS ಅಧಿಕಾರಿ ನಾನು. ಅವರ ಪ್ರೇರಣೆಯಿಂದ ಇವತ್ತು ಈ ಮಟ್ಟಿಗೆ ನಿಂತಿದ್ದೇನೆ. ಅವರನ್ನ ನಮಿಸಿ ಸ್ಮರಿಸಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ತಮ್ಮ ಉಸಿರನ್ನಾಗಿ ಮಾಡಿಕೊಂಡಿದ್ರು. ಅವರ ಜೊತೆ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವ ಒಂದು ಸುಯೋಗ ಸದೈವ ಒದಗಿ ಬಂದಿತ್ತು. ಅವರು ಗಿಡಗಳನ್ನ ಪರಿಸರವನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಂದ್ರೆ, ತಾವು ಹೋದಲ್ಲೆಲ್ಲ ಪ್ರತಿಯೊಂದು ಕಡೆ, ನಾವು ಇಲ್ಲೇ ಸಮೀಪದ 1995-96ರಲ್ಲಿ ಮನಗುಳಿಯಲ್ಲಿ ಸತತವಾಗಿ 3 ವರ್ಷಗಳ ಕಾಲ ಒಂದು ನಾವು NSS ಸ್ಪೆಷಲ್ ಕ್ಯಾಂಪ್ ಹಾಕಿದ್ವಿ. ಮೇಡಮ್ ಅವರು ಒಂದ್ಸಲ ಅತಿಥಿ ಉಪನ್ಯಾಸಕರಿಗೆ ಬಂದಿದ್ರು. 3 ವರ್ಷದ ನಂತರ NSS ಅಡಿಯಲ್ಲಿ ನಾವು GSS ಅಂತ ಗ್ರಾಮ ಸೇವಾ ಸಂಘ ಅಂತ 3 ವರ್ಷದಲ್ಲಿ ವಿಶೇಷ ಕ್ಯಾಂಪ್ ಮಾಡಿ ಆ ಗ್ರಾಮವನ್ನು ದತ್ತಕ್ಕೆ ತೆಗೆದುಕೊಂಡು ಅಲ್ಲಿ ನಾವು ಕನಿಷ್ಠ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ 300 ಗಿಡಗಳನ್ನ ನೆಟ್ಟಿದ್ದೀವಿ. ಆ ಗ್ರಾಮಕ್ಕೆ ನಾನು ಕಳೆದ ಬಾರಿ ಹೋದಾಗ ಆ ಗ್ರಾಮಸ್ಥರು ತುಂಬಾ ಖುಷಿಯಿಂದ ಆ ಮಹಾವಿದ್ಯಾಲಯದ ಒಬ್ಬ ಮುಖ್ಯಸ್ಥರು ಕೂಡ ಕೊಂಡಾಡಿದ್ರು. ಅದು ಡಾಕ್ಟರ್ MB ದಿಲ್ಶಾದ್ ಅವರ ಒಂದು ಸೇವೆಯ ಹಿರಿಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ ಬಾರಿ ನಾವು MB ದಿಲ್ಶಾದ್ ಅವರ ಸಹೋದರರ ಜೊತೆ ಹೋಗಿದಾಗ ಅವರ ಒಂದು ಸೇವಾ ಗಂಧ ಅಂತ ಒಂದು ಸ್ಮರಣ ಸಂಚಿಕೆ 10 ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದ್ವಿ. ಅದರ ಒಂದು ಕೈಪಿಡಿ ನಮಗೆ ಸಿಗ್ತಾ ಇಲ್ಲ. ಅದರಲ್ಲಿ ನನ್ನೊಂದು ಕವನ ಇತ್ತು. ಈಗ ಹೊಸ ಒಂದು ನವೀಕರಣದ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡುವ ಯೋಜನೆ ಇದ್ದಾರೆ ಕುಟುಂಬ. ಆ ಕುಟುಂಬಕ್ಕೆ ನಾನು ಒಂದು ಕವನ ಕೊಡಲಿಕ್ಕೆ ಬಹಳ ದಿನಗಳಿಂದ ಹೇಳಿದ್ರು. ಇವತ್ತು ಆ ಸುಯೋಗ ಒದಗಿ ಬಂದಿದೆ. ತಮ್ಮ ಮುಂದೆ ಅದನ್ನು ಹಂಚಿಕೊಂಡು ಈ ಒಂದು ಪ್ರತಿಯನ್ನ ಅವರಿಗೆ ನಾನು ಹಸ್ತಾಂತರಿಸ್ತೇನೆ. ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದ್ರೆ ಇವತ್ತು ಸಮಯದ ಅಭಾವ ಇದೆ. ಡಾಕ್ಟರ್ MB ದಿಲ್ಶಾದ್ ಅವರ ಒಂದು ನನ್ನ ಕವನದ ಶೀರ್ಷಿಕೆ ವ್ಯಕ್ತಿತ್ವ ದರ್ಪಣ. ಅವರ ಒಂದು ಜೀವನ ಶೈಲಿಯನ್ನ ಕುರಿತು. ತೊಟ್ಟಿಲಲ್ಲಿ ಇಟ್ಟ ಹೆಸರು ದಿಲ್ಶಾದ್, ತೊಟ್ಟಿಲಲ್ಲಿ ಇಟ್ಟ ಹೆಸರು ದಿಲ್ಶಾದ್, ಹೆಸರಿನಂತೆ ನಿಜ ಜೀವನದಲ್ಲಿ ಹೃದಯ ಶ್ರೀಮಂತ, ಹೆಸರಿನಂತೆ ನಿಜ ಜೀವನದಲ್ಲಿ ಹೃದಯ ಶ್ರೀಮಂತ, ಹಾಲು ಗಲ್ಲದ ಹಸುಳೆಯಂತ ಮುಗ್ಧ ಮುಖ, ಹಾಲು ಗಲ್ಲದ ಹಸುಳೆಯಂತ ಮುಗ್ಧ ಮುಖ, ಮುಖದ ತುಂಬ ಚಂದ್ರನ ನೆಗೆಬಿಂಬ, ಮುಖದ ತುಂಬ ಚಂದ್ರನ ನೆಗೆಬಿಂಬ, ಓದಿ ಬೋಧಕನಾದ ಬೋಧನೆಗೆ ಹೆಸರಾದ, ಓದಿ ಬೋಧಕನಾದ ಬೋಧನೆಗೆ ಹೆಸರಾದ, ಅಕ್ಕರೆಯ ಗುರುವಾದ ಮಮತೆಯ ಬಂಧುವಾದ. Sunam Mama has elaborately explained her experience with Dr. MB Dilshad. I am also having a little experience with him. When I have joined in 1983, Dilshad was already deputed to Karnataka District, Dharwad, as a coordinator of NSS. And later on, after completion of his tenure, he has left to Bangalore and worked as a liaison officer.
after completion of that tenure also he has joined again to this college. And hitherto he will meet with me. And when I have seen him, he is a multifaceted personality, multilingual personality, and also as Deen has told, instantly he will construct a couplet and deliver. That quality he is having. And moreover, I am calling him as always he will talk with us in a rhythmic language. That was his specialty and that was his talents. And after retirement also, because when he has joined in this university, frequently he has coming to our college, he is meeting me and our earlier principal also, because he was a very close associate with him, because he has worked as a NSS officer. They are having a strong bond linkage, and moreover I was associated with this principal and will share some of his experience. I will switch on to my own language, my mother tongue Urdu, because I can impress you in this language than this English language, because I am a student from Urdu background. मत सहल इन्हें जानो फिरता है फलक बरसों, मत सहल इन्हें जानो फिरता है फलक बरसों, तब खाक के पर्दे से इंसान निकलते हैं। ऐसी चंद शख्सियतें बहुत कम और बहुत अरसे के बाद पैदा हुई। उन्हीं शख्सियतों में से एक दिलशाद भी थे। चाहे उनका कद छोटा हो, लेकिन सोच बड़ी दराज थी, उड़ान बहुत ऊंची थी, खिदमत का जज्बे से लबरेज थी। ये सब चीजें अकलौती शख्सियत में जमा होना बहुत ही कम देखा गया है। अगर ऐसी शख्सियतें दुनिया में पैदा होती रहीं तो इंसानी जज्बा उभरता रहेगा और कौम व मिल्लत की खिदमत होती रहेगी और लोग उनसे दर्स हासिल करते रहेंगे और अपनी जो भी काम करने की कुव्वत है उसमें इजाफा महसूस करेंगे। तो दिलशाद साहब की शख्सियत बड़ी अजीब शख्सियत थी और उस शख्सियत को उन्हीं में तलाश किया जा सकता है, दूसरों में बहुत कम है। ऐसी नायाब और कामयाब शख्सियतें बहुत ही कम हुआ करती हैं। मैं समझता हूँ कि उनके फैमिली के मेंबर्स एक अच्छा ट्रेडिशन कायम किए हुए हैं कि उनके नाम से एक ऑर्गेनाइजेशन बनाया जाए और इंसानी खिदमत के लिए एक जज्बा लेकर उभरे। अल्लाह ताला इनके जज्बे में कामयाबी अता फरमाए। ये जितना ज़्यादा काम करते जाएंगे, लोगों की खिदमत करते जाएंगे, उतनी ही उनकी रूह को सुकून मिलता जाएगा। ये फंक्शन करने का मतलब जस्ट लोगों को आगाही पहुंचाना है, लेकिन खुद खिदमत का जज्बा अगर किसी में हो तो वो बहुत देर तक ताहयात रहता है। और ये खिदमत जो है एक्सप्लेन या कहने की नहीं है, ये लोग खुद समझ जाते हैं कि किस ऑर्गेनाइजेशन ने किसकी कितनी खिदमत की है। तो ये सब चीज़ें जो है इंसानी हमदर्दी, इंसानी खिदमत और हमारे माशरे के लिए इतनी बेहद ज़रूरी है जो हम उसको अल्फाज पे बंद नहीं कर सकते। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಉಚಿತ ಭವಿಷ್ಯ ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿಶ್ರೀ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನು ನೀವು ಕೇಳೇ ಇರ್ತೀರ.
ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು, ಮಹಿಳೆಯರನ್ನು ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು, ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನು ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿಯಾಗುತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗುತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾಯಿಸ್ಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535306661. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.